ಅದೇ ರೀತಿ ರಾಶಿಯಾಧಿಪತಿ ಸೂರ್ಯ 12ನೇ ಮನೆಗೆ ಹೋಗ್ತಾನೆ, ಶುಕ್ರ ಮತ್ತು ಕೇತು ಸೇರ್ತಾರೆ. ಶುಕ್ರ ಆಲ್ರೆಡಿ 12ನೇ ಮನೆಯಲ್ಲಿದ್ದಾನೆ ಮತ್ತು ಅವನ ರಾಶಿಗೆ ಬರ್ತಾನೆ. ಹಾಗಾಗಿ ಇದನ್ನು ನೋಡ್ಕೊಂಡು, ಯಾಕಂದರೆ ಕೇತು ಇರ್ತಾರೆ, ಸಪ್ತಮದಲ್ಲಿ ರಾಹು, ಎಲ್ಲದಕ್ಕಿಂತ ಮುಖ್ಯವಾಗಿ 8ನೇ ಮನೆಯಲ್ಲಿ ಶನಿ ಇದ್ದು ಅವನ ಒಂದು ಫಲವನ್ನು ಕೊಡ್ತಾನೆ. ಅವನ ಫಲವನ್ನು ಅನುಭವಿಸ್ಲೇಬೇಕಾಗುತ್ತೆ. ಆಲ್ರೆಡಿ ನೊಂದು ಬೆಂದಿದ್ದೀರಾ ಸಿಂಹರಾಶಿಯವರು. ಹಾಗಾಗಿ ನಿಮ್ಮ ದುಡ್ಡು ಕಾಸು ನಿಮ್ಮ ವ್ಯವಹಾರವನ್ನು ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳಿ. ಇನ್ನು 3 ತಿಂಗಳು, ಈ 3 ತಿಂಗಳು ಎಚ್ಚರಿಕೆಯಿಂದ ಕಾಪಾಡಿಕೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಆಲ್ರೆಡಿ ಶನಿಯ ಒಂದು ಬದಲಾವಣೆ ಆಗಬೇಕು, ರಾಹು ಕೇತುಗಳ ಬದಲಾವಣೆ ಆಗಬೇಕು. ಅಲ್ಲಿವರೆಗೂ ಸಿಂಹರಾಶಿಯವರು ಕಣ್ಣೀರಲ್ಲಿ ಕೈ ತೊಳಿತಾನೆ ಇರ್ತೀರ. ಯಾವುದಾದ್ರೂ ಒಂದು ಇಕ್ಕಟ್ಟು, ತಿಂಗಳಿಗೊಂದೊಂದು ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ಯಾವುದ್ರಲ್ಲಾದರೂ ಒಂದಲ್ಲಿ ಸಿಕ್ಕಾಕೊಳ್ತಾನೆ ಇರ್ತೀರ. ಅದರಲ್ಲಿ ನೀವು ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಕೋರ್ಟು ಕಾನೂನು ಕೇಸು, ನಾನು ಹೇಳಿದೆ ಯಾರೇ ಆಗಿರಲಿ, ನೀವು ಯಾರ ತಂಟೆಗೂ ಹೋಗಲ್ವಾ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮೇಲೆ ಕೋರ್ಟು ಕೇಸ್ಗಳಾಗುವಂಥದ್ದಾಗತ್ತೆ. ಅಥವಾ ಇಲ್ವಾ, ನೀವೇ ಯಾರ ಮೇಲಾದರೂ ಜಗಳ ಮಾಡಿರ್ತೀರ, ತನ್ನಂತಾನೇ ಅದು ದೊಡ್ಡ ಜಗಳ ಆಗುತ್ತೆ. ನಾನು ಹೇಳಿದೆ ಮನೆ ಒಳಗಡೆ ನಡೆಯುವಂಥದ್ದು ಮನೆ ಹೊರಗಡೆ ಬಯಲಾಗುತ್ತೆ ಅಂತ. ಈ ರೀತಿ ಜಗಳದಲ್ಲಿ ಸಿಕ್ಕಾಕೊಂಡು ಅಣ್ಣ ತಮ್ಮದಿರ ಜಗಳನೋ, ಅಕ್ಕ ತಂಗಿರ ಜಗಳನೋ, ಗಂಡ ಹೆಂಡತಿರ ಜಗಳನೋ, ಅಥವಾ ನಿಮ್ಮ ಆಸ್ತಿ ವಿಚಾರವಾಗಿರೋ, ಅಥವಾ ಏನೂ ಇಲ್ಲಾಂದರೆ ಅಕ್ಕಪಕ್ಕದವ್ರ ಜಗಳನೋ, ಹೀಗೆ ಏನಾದರೂ ಒಂದಾಗಿ ನೀವು ಕೋರ್ಟು ಕೇಸು ಕಂಪ್ಲೇಂಟ್ವರೆಗೂ ಸ್ಟೇಷನ್ವರೆಗೂ ಅದು ಹೋಗಿಸುತ್ತೆ. ಹಾಗಾಗಿ ಸಿಂಹರಾಶಿಯವರು ಅತಿ ಹೆಚ್ಚು ಕೇರ್ಫುಲ್ಲಾಗಿರಬೇಕತ್ತೆ.